ಯಾರನ್ನಾದ್ರೂ ನಾವು ವಿಶ್ ಮಾಡ್ತೀವಿ ಗೊತ್ತಾ, ಮನಸ್ಸಿಂದ ಯಾವತ್ತು ವಿಶ್ ಮಾಡಿದ್ರು ಫಲಿಸುತ್ತೆ ಅದು. ಹೌದು, ನಾನು ಅವರಾದಿನೇ ಹಿಡ್ದಿರೋದು. ಏನಂತಂದ್ರೆ ನಾವು ಮನ್ಸಾರೆ ಯಾರಿಗಾದ್ರೂ ಅರ್ಸಿದ್ರೆ 100% ಅದಾಗುತ್ತೆ. ಇವತ್ತವರ್ಗು ಎಷ್ಟು ಅಂಗಡಿಗಳು ಓಪನ್ ಮಾಡಿಲ್ಲ ಮತ್ತೆ ಅವರೇ 2-3 ಅಂಗಡಿಗಳು ಓಪನ್ ಮಾಡಿಸಿದ್ದಾರೆ. ಅದೊಂದು ಇದು ಮತ್ತೆ ಬ್ರೋಝೋನ್ ಅಷ್ಟೇ, ಒಂದ್ ಅಂಗಡಿ ಇದು 3 ಆಯ್ತು. ನೆಕ್ಸ್ಟ್ ಇನ್ನ 2 ಓಪನ್ ಮಾಡ್ತಾ ಇದ್ದಾನೆ. ಸುಮಾರು ಅಂಗಡಿಗಳಿದಾವೆ ಆತರ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರಿಗೆ ಇರ್ಬೋದು, ಯಾರಿಗಾದ್ರೂ ನಾವು ವಿಶ್ ಮಾಡ್ತಿರಲ್ಲ, ಅರ್ಸ್ತಿರಲ್ಲ, ಮನ್ಸಾರೆ ಅರ್ಸ್ರೆ ಅದು ಫಲಿಸುತ್ತೆ. ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ಟೈಮಲ್ಲಿ ನಾವ್ ಯಾವತ್ತೂ ಪಾಸಿಟಿವ್ ಆಗೇ ಮಾತಾಡ್ಬೇಕು, ನೆಗೆಟಿವ್ ಜಾಸ್ತಿ ನಾವ್ ಎತ್ಕೊಬಾರ್ದು. ಆಮೇಲೆ ಇನ್ನೊಂದು ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ? ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಏನಂತಂದ್ರೆ, ಎಲ್ಲ ಬಂಧಗಳಿಗಿಂತ ಮಿಗಿಲಾದದ್ದು ಫ್ರೆಂಡ್ಶಿಪ್. ಯಾಕಂತಂದ್ರೆ ಒಂದು ತಂದೆ ತಾಯಿ ಹತ್ರ ಹಂಚ್ಕೊಂಡಿರೋದು, ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಹಂಚ್ಕೊಂಡಿರೋದು, ನಾವು ಫ್ರೆಂಡ್ಸ್ ಹತ್ರ ಹಂಚ್ಕೊಂತೀವಿ. ಆ ಫ್ರೆಂಡ್ ಅಂತ ಒಂದ್ಸಲಿ ನಾವು ಅವ್ರನ್ನ ರೆಕಗ್ನೈಸೇಷನ್ ಮಾಡಿ, ಇವ್ ನನ್ನ ಫ್ರೆಂಡ್ ಅಂದ್ರೆ ಸಾಯೋವರೆಗೂ ನಾವು ಕೃತಜ್ಞತೆ ಆಗಿರ್ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಒಂದ್ ಗ್ಲಾಸ್ ನೀರ್ ಕುಡಿದ್ರೆ ಯಾರ ಹತ್ರ ಆದ್ರೂ, ನಾವ್ ಯಾರ ಮನೇನಲ್ಲಾದ್ರು ಇಲ್ಲ ಗೊತ್ತೋ ಗೊತ್ತಿಲ್ದಿರಲ್ಲ, ನಾವು ಅವ್ರಿಗೆ ಋಣಿಯಾಗಿರ್ತಿರತ್ತೆ. ಅರ್ಥ ಮಾಡ್ಕೊಳ್ರಿ. ಈ ಕೆಲವೊಬ್ರು ಏನಂತಾರೆ, ಫ್ರೆಂಡ್ ಅನ್ನೋ ಪದನ ಎತ್ಕೊಂಡು, ಅವ್ರ ಫ್ರೆಂಡ್ಸ್ ಅಲ್ಲ ಅವ್ರು, ಆಕ್ಚುಲಿ ಅದು ಫ್ರೆಂಡ್ಸೇ ಅಲ್ಲ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇಲ್ಲ ನಮ್ ಫ್ರೆಂಡು ನನ್ಗೆ ಅವನ್ಗೆ ಏನೋ ವ್ಯತ್ಯಾಸ ಬಂತು, ಸರೋಗಿಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡ್ಬೇಕು. ಚೆನ್ನಾಗಿದ್ದವಾಗ ಚೆನ್ನಾಗಿರುತ್ತೆ. ಆಪೋಸಿಟ್ ಇಲ್ಲಿದ್ದಾಗ ಫ್ರೆಂಡು ಇದೇ ಅಲ್ಲೋದ್ಮೇಲೆ ಎಗೇನೆಸ್ಟ್ ಹೆಂಗಾಗ್ತಾನೆ, ಅರ್ಥ ಮಾಡ್ಕೊಳ್ರಿ. ಆ ಕಾರಣಕ್ಕ ದಯವಿಟ್ಟು ನೀವ್ ಯಾರಾದ್ರೂ ಫ್ರೆಂಡ್ಶಿಪ್ ಅನ್ನೋದು ಮಾಡಿದ್ರೆ, ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಗೊತ್ತಾ, ಜಲ್ದಿ ಹಿಡಿಬೇಕಂತ, ದಯವಿಟ್ಟು ಅದು ಮಾಡಿ ಫ್ರೆಂಡ್ಶಿಪ್ ಮಾಡ್ರಿ. ಅವ್ರ ಜೊತೆ ನಿಮ್ಮ ಪರ್ಸನಲ್ ನ ಹಂಚ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವೇನಾದ್ರೂ ವೀಕ್ ಆಗ್ಬೇಕಂತಂದ್ರೆ ನಮ್ ಜೊತೆ ಇರೋರಿಂದನೇನೆ. ಇವತ್ತು ವರ್ತೂರ್ ಸಂತೋಷ್ ಯಾಕೆ 1 ಇಂಚ್ ಕೂಡ ಕುಗ್ಗಿಲ್ಲ ಅಂತಂದ್ರೆ, ನಾನು ಇವತ್ತವರ್ಗುನು, ಇವತ್ತು ಅಷ್ಟೇ, ನಾನು ಸಾಯೋವರ್ಗುನು ಅಷ್ಟೇನೆ, ನಾನು ಎಲ್ರು ಒಂದೇ ತರನೇ ನೋಡೋದು, ಒಂದೇ ತರನೇ ಮಾತಾಡೋದು. ನನ್ನ ಮಾತು ಸ್ವಲ್ಪ ನೇರವಾಗಿರ್ತೈತೆ, ಕೆಲವೊಬ್ರು ಕಠೋರ ಅನ್ಸೈತೆ. ಉಪ್ಪು ಕೆಡಲ್ಲ, ಸಿಹಿ ಟೇಸ್ಟ್ ಕೊಡುತ್ತೆ, ಇಲ್ದಿರ ಇರೋ ಕಾಯಿಲೆಯನ್ನು ತಂದು ಕೊಡುತ್ತೆ. ಆ ಕಾರಣಕ್ಕ ಸಿಹಿಯಾಗಿ ಮಾತಾಡ್ತಾರಲ್ಲ, ಅದ್ಯಾವತ್ತು ಡೇಂಜರು. ಉಪ್ಪು ಕೆಡಲ್ಲ, ಎಣದ್ಕಾಕ್ ಮುಚ್ಚೋದನ್ನು ಏನಕ್ಕ ಅಂತಂದ್ರೆ ಬೇಗ ಕೆಡ್ದಿರ ಇರ್ಲಿ ಅಂತ ಅಂದ್ಬಿಟ್ಟು. ಆ ಕಾರಣಕ್ಕೆ ಉಪ್ಪು ಇಲ್ದಿರ ಹೋದ್ರೆ ಅಡಿಗೆನೇ ಅಲ್ಲ. ಎಂತ ಅಡಿಗೆನಾದ್ರೂ ಮಾಡ್ರಿ, ಉಪ್ಪು ಇಲ್ದಿರ ಇರೋ ಅಡಿಗೆನೇ ಅಲ್ಲ. ಆ ಕಾರಣಕ್ಕೆ ಬದುಕಿದ್ರೆ ಉಪ್ಪು ಬದುಕೋಣ. ಆ ಕಾರಣಕ್ಕೆ ಯೂತ್ಸ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸುಮಾರು ಜನ ಸೂಸೈಡ್ ಮಾಡ್ಕೊಳೋದಿರ್ಬೋದು, ಮಾನಸಿಕವಾಗಿ ಕುಗ್ತಾರೆ. ಯಾಕೆ ಕುಗ್ತಾರೆ ಇಂತ ಅವ್ರನ್ನ ಏನಂತ ಹೇಳಕ್ಕೂ ನಾನು ಇಷ್ಟಪಡಲ್ಲ. ಬಟ್ ನಿಮ್ ಫ್ರೆಂಡ್ಶಿಪ್ ನ ದಯವಿಟ್ಟು ಫಿಲ್ಟರ್ ಮಾಡ್ರಿ. ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಫಿಲ್ಟರ್ ಅಂತ ಹೇಳ್ತೀನಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಜಲ್ದಿ ಹಿಡೀರಿ ಅಂತ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, 1 ಸಲ ಅಲ್ಲ 10 ಸಲ ಯೋಚನೆ ಮಾಡ್ರಿ, ನಾನು ಇವನ್ ಜೊತೆ ಈಕೆ ಜೊತೆ ನಾನು ಈ ಮಾತು ಇದು ಮಾಡ್ತಾ ಇದ್ದೀನಿ, ಇದು ಸರಿನಾ ತಪ್ಪು ಅಂತ. ಯಾಕಂತಂದ್ರೆ ನಮ್ಗಂತ ನಂಬ್ಕೊಂಡಿರೋ ಫ್ಯಾಮಿಲಿಗಳು ಇರ್ತೈತೆ, ನಮ್ಗಂತ ಒಂದು ಭವಿಷ್ಯ ಇರ್ತೈತೆ. ಆ ಕಾರಣಕ್ಕ ದಯವಿಟ್ಟು ಫ್ರೆಂಡ್ಸ್ ಫಾರ್ ಬೆನಿಫಿಟ್ಸ್ ಅಲ್ಲ, ಫ್ರೆಂಡ್ಸ್ ಫಾರ್ ಎವರ್ ಅಂತ ಇಕ್ಕೊಬೇಕು. ಆ ಕಾರಣಕ್ಕ ಇಲ್ಲ ನಮ್ಗಾಗಿಲ್ಲ ಅಂತಂದ್ರೆ ಅವನೆಲ್ಲ ಚೆನ್ನಾಗಿರ್ಲಿ ಅಂತ ಅನ್ಕೊಬೇಕು. ಬಿಟ್ರೆ ಕಾಲು ಎಳೆಯೋದು, ಇಲ್ದಿರ ಇರೋದೆಲ್ಲ ಸೃಷ್ಟಿ ಮಾಡೋದು, ಮೇಲೆ ಭಗವಂತ ನನ್ನವನ್ನೆಲ್ಲ ತೂಕ ಮಾಡ್ತಾ ಇರ್ತಾನೆ. ಒಂದು ದಿನ ಕೊಟ್ನಂದ್ರೆ ಅದು ತಡ್ಕೊಳಕ್ಕಾಗಲ್ಲ. ಆ ಕಾರಣಕ್ಕ ದಯವಿಟ್ಟು ಯೂತ್ಸ್ಗೆ ನಾನು ಮನ್ಸಾರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮಾಡೋ ಫ್ರೆಂಡ್ಶಿಪ್ ಅನ್ನ ಹೆಸರಿಟ್ಕೊಂಡು ಬರೋರು ನಿನ್ ಮೇಲೆ ಹೇಳಿದಾರೆ ಅಂದ್ರೆ ಇಮಿಡಿಯೇಟ್ ಅವ್ನ್ ಡಿಲೀಟ್ ಮಾಡು, ಇಮಿಡಿಯೇಟ್ ಅವ್ನ್ ಕಾಂಟ್ಯಾಕ್ಟ್ ಡಿಲೀಟ್ ಮಾಡು. ನೀನು ಲೈಫ್ ಹಿಸ್ಟ್ರಿ ಬುಕ್ ಅಲ್ಲಿ ಆ ಪೇಜ್ ನ ಟೇರ್ ಮಾಡಿ ಬಿಸಾಕು, ಸಿಗಳಿ ಬಿಸಾಕು. ಯಾಕಂದ್ರೆ ಇದೊಂದು ಬುಕ್, ನಮ್ ಜೀವನ. ಅದ ಲಾಸ್ಟ್ ಪುಟ ಎಂಡಿಂಗ್ ಹೆಂಗಿರ್ಬೇಕಂತಂದ್ರೆ, ಅದ ಆ ಬುಕ್ನೇ ಎತ್ತಿ ಯಾರಾದ್ರೂ ಓದಿದ್ರೆ ಅಂತಂದ್ರೆ, ನಮ್ ಜೀವನ ಯಾರಾದ್ರೂ ನೋಡಿದ್ರೆ, ಅಪ್ಪ ಬದುಕಿದ್ರೆ ಹಿಂಗ್ ಬದುಕ್ಬೇಕಪ್ಪ ಅಂತಿರ್ಬೇಕು. ಆ ಕಾರಣಕ್ಕ ನಮ್ಮ ಬುಕ್ ನ ಬರೆಯೋದು ನಾವೇ ಆಗಿರ್ಬೇಕು. ಇನ್ನೊಬ್ಬನ ಕೈ ಪೆನ್ ಕೊಡ್ಬೇಡ್ರಿ. ನಿಮ್ಮ ಖಾಲಿ ಪೇಜ್ ಅಲ್ಲಿ ಬಂದು ಅವನ್ ಕಲರ್ ಹಾಕೋದ್ ಬೇಡ. ರೆಡ್ ಬ್ಲಾಕ್ ಬ್ಲೂ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ, ನಿಮ್ಗೆ ಯಾವತ್ತೂ ರೆಡ್ ಮಾರ್ಕ್ ಇರುತ್ತೆ. ನಿಮ್ಮ ಬುಕ್ ನ ನೀವೇ ಬರೀಬೇಕು. ಅಂದ್ರೆ ನಿಮ್ಮ ಜೀವನನ ನೀವೇ ರೂಪುಗೊಳಿಸ್ಕೊಬೇಕು. ತಂದೆ ತಾಯಿಗಳ ಆಶೀರ್ವಾದದಿಂದ ಮತ್ತೆ ಗುರುಗಳು ಅವ್ರಿಗೆ ಕಲ್ಸ್ಕೊಟ್ಟಿರ್ತಕ್ಕಂಥ ವಿದ್ಯೆಯಿಂದ ನಾವು ಮುಂದಕ್ಕೆ ಬರ್ಬೇಕು.